FO ಎಷ್ಟು 5 ಸೆಂಟಿಮೀಟರ್. ಆಮೇಲೆ FS U ಎಷ್ಟು ಕೊಟ್ಟಿದ್ದಾರೆ 25 ಸೆಂಟಿಮೀಟರ್. ಆಮೇಲೆ ಇದೆಷ್ಟು F ಎಷ್ಟು 10 ಸೆಂಟಿಮೀಟರ್. ನೀವೇನ್ ಫೈಂಡ್ ಮಾಡಬೇಕು V ಮತ್ತೆ HI ಫೈಂಡ್ ಮಾಡಿ. ಆಮೇಲೆ ನೇಚರ್ ಬರೆಯೋಣ, ಡಯಾಗ್ರಾಮ್ ಬರೆಯೋಣ. ನೋಡ್ಕೊಳ್ಳಿ ಒಂದು ನಿಮಿಷ ಮಾತು ಇಲ್ಲಿ ಬಿಟ್ಟು ಕೇಳಿಸ್ಕೊಳ್ಳಿ. ವಾಟ್ ಇಸ್ ಲೆನ್ಸ್ ಫಾರ್ಮುಲಾ? ಯಾರಾದ್ರೂ ಒಬ್ಬರು ಹೇಳಿ ಜೋರಾಗಿ. 1 by F is equals to 1 by V minus 1 by U. ಕರೆಕ್ಟಾ? ಕರೆಕ್ಟ್. ಇವಾಗ ಎಂತ ಲೆನ್ಸ್ ಇದು? ಕಾನ್ವರ್ಜಿಂಗ್ ಲೆನ್ಸ್ ಅಂದ್ರೆ ಏನು? ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್? V ಮತ್ತೆ ಇದು U ಮತ್ತೆ ಸೊ U ಮತ್ತೆ F ಲೆಫ್ಟ್ ಗೆ U ಮಾತ್ರ ನೆಗೆಟಿವ್, ಇನ್ನೆಲ್ಲ ಏನು ಪಾಸಿಟಿವ್. U ಮಾತ್ರ ನೆಗೆಟಿವ್, ಇನ್ನೆಲ್ಲ ಪಾಸಿಟಿವ್ ಇರುತ್ತೆ. ಅವಾಗ ಅಲ್ಲಿ U ಹಾಕ್ಬಿಡಿ. ಇವಾಗ 1 by F is equal to 1 by V ಮೈನಸ್ ಇಂಟು ಮೈನಸ್ ಏನಾಯ್ತು? ಅದೇನಾದ್ರೂ ಸೈನ್ ಕನ್ವೆನ್ಷನ್ ಬಂದಿಲ್ಲ, ಯಾವ ಲೆನ್ಸ್ ಅಂತ ಗೊತ್ತಾಗಿಲ್ಲ, ಸೈನ್ ಕನ್ವೆನ್ಷನ್ ಬಂದಿಲ್ಲ ಅಂದ್ರೆ ನೀವು ಮಾಡಕ್ಕಾಗಲ್ಲ. ಯುಗೆ ಕಾನ್ವೆಕ್ಸ್ ಲೆನ್ಸ್ ಗೆ ಯು ಮಾತ್ರ ಮೈನಸ್ ಹಾಕ್ಬೇಕು. ಕಾನ್ ಇದ್ರಲ್ಲಾದ್ರೆ ಏನಾಗುತ್ತೆ, ಇನ್ನೊಂದು ಕಾನ್ ಕೇವ್ ಆದ್ರೆ ಎಲ್ಲ ಮೈನಸ್. ಓಕೆ, ಇವಾಗ ನಮ್ಗೆ ಯಾವ್ದು ಬೇಕು? ವಿ ನ ಇದನ್ನ ಈ ಕಡೆ ಕಳಿಸ್ತೀವಿ. ಅವಾಗ ಏನಾಯ್ತು? 1 by F ಮೈನಸ್ 1 by V. ನೋಡ್ಕೊಳ್ಳಿ, 1 by F ಮೈನಸ್ 1 by U is equal to 1 by V. 1 by F ಎಷ್ಟು? 1 by 10 ಮೈನಸ್ U ಎಷ್ಟು? 1 by 25 is equal to 1 by U. 10 ಗೂ 25 ಗೆ LCM ತಗೊಬೇಕು. 50 ಬರುತ್ತೆ. ಎಷ್ಟು ಬರುತ್ತೆ? 50 ಬಂದ್ರೆ 25 2s are 50, 10 5s are 50. ಇಲ್ಲಿ 5 ಎರಡು ಒಟ್ಟಲ್ಲಿ ಸೇಮ್ ಮಾಡಬೇಕು. ಅವಾಗ ನೋಡ್ಕೊಳ್ಳಿ. ಸೊ ಕೆಳಗಡೆ ಎಷ್ಟಾಯ್ತು ಈಗ? 50 ನ ಮೇಲೆ 5 minus 2 is equal to 1 by V. ಇದು 3 by 50 ಎಷ್ಟು ಬಂತು? 3 by 50. ಅದನ್ನ ರೆಸಿಪ್ರೋಕಲ್ ಮಾಡಿ. V ಬೇಕು ನನಗೆ, 1 by V ಅಲ್ಲ. ರೆಸಿಪ್ರೋಕಲ್ ಮಾಡಿದ್ರೆ ಏನಾಯ್ತು? V is equal to 50 by 3 ಸೆಂಟಿಮೀಟರ್. ಇದನ್ನ ಬ್ರಾಕೆಟ್ ಅಲ್ಲಿ ಹಾಕೊಂಡ್ರಿ, ಯಾಕಂದ್ರೆ ನೆಕ್ಸ್ಟ್ ನಾವು ಅದಕ್ಕೆ ಯೂಸ್ ಮಾಡ್ತೀವಿ. ಆದ್ರೆ ಇಲ್ಲಿ ನಾವು V ಏನ್ ಮಾಡಬೇಕು? ಡೆಸಿಮಲ್ ಕನ್ವರ್ಟ್ ಮಾಡಬೇಕು. ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ನಿಮಗೆ 16.6666 ಬರ್ತಾ ಇರುತ್ತೆ. ಹಿಂಗ್ ಬರಿಬಾರ್ದು ಆನ್ಸರ್. ಫಿಸಿಕ್ಸ್ ಅಲ್ಲಿ 16.67 ಅಂತ ಬರಿಬೇಕು. ಎರಡನೇ ಪ್ಲೇಸ್ ನ ರೌಂಡ್ ಆಫ್ ಮಾಡಬೇಕು. ಇದು ಇದೆ more than 5 ರೌಂಡ್ ಆಫ್ ಮಾಡಿ ನೆಕ್ಸ್ಟ್ ನಂಬರ್ ನೋಡಬೇಕು. ಇಫ್ ಇಟ್ ಇಸ್ ಮೋರ್ ದ್ಯಾನ್ 5 ಆಡ್ 1. ಇಫ್ ಇಟ್ ಇಸ್ 5 ಮೋರ್ ದ್ಯಾನ್ 5 ಆಡ್ 1. ಲೆಸ್ ದ್ಯಾನ್ 5 ಅಷ್ಟೇ ಬಂದ್ಬಿಡ್ಬೇಕು. ನಿಮ್ ಮಿಕ್ಕಿರೋದೆಲ್ಲ ಏನು ಚೇಂಜ್ ಇಲ್ಲ. ಈ ಸೆಕೆಂಡ್ ಪ್ಲೇಸ್ ಮಾತ್ರ ರೌಂಡ್ ಆಫ್ ಹೆಂಗ್ ಮಾಡೋದು ಅಂದ್ರೆ ಅದನ್ನ ನೋಡಬಾರ್ದು, ಅದು ನೆಕ್ಸ್ಟ್ ನಂಬರ್ ನೋಡ್ಬೇಕು. ನೆಕ್ಸ್ಟ್ ನಂಬರ್ 5 ಆರ್ ಮೋರ್ ದ್ಯಾನ್ 5 ಆಡ್ 1 ಆಡ್ ಮಾಡ್ಬಿಡಿ. ಇಫ್ ಲೆಸ್ ದ್ಯಾನ್ 5 4 3 2 1 0 ಇದ್ರೆ ಅದನ್ನ ಹಂಗೆ ಬರ್ದ್ಬಿಡು. ಇಷ್ಟು ಸೆಂಟಿಮೀಟರ್ ಆಯ್ತು. ಎನಿ ಡೌಟ್? ಇವಾಗ ಏನ್ ಫೈಂಡ್ ಮಾಡೋಣ? M ಫೈಂಡ್ ಮಾಡೋಣ. ಏನ್ ಫೈಂಡ್ ಮಾಡಬೇಕು? M is equal to ಏನು? ಏನ್ ಫಾರ್ಮುಲಾ? ಕರೆಕ್ಟಾ? M is equal to V ಎಷ್ಟಿದೆ? 16.67. ಇದನ್ನ ತಗೊಳ್ಳಿ, ಇದನ್ನ 50 by 3. 50 by 3 ತಗೊಬೇಕು. ಡಿವೈಡೆಡ್ ಬೈ ಇದು 25 ಆಗುತ್ತೆ. ಏನಾಗುತ್ತೆ? 25 ಆಗುತ್ತೆ. ಇವಾಗ ಇದು M is equal to 50 by 3 into 1 by 25. 25 ones are 3 by 3. ಎಷ್ಟು ಬಂತು? 2 by 3 ಬಂತು. ಮೈನಸ್ ಆಗುತ್ತೆ. 2 by 3 ಅಂತಂದ್ರೆ ಏನಾಯ್ತು? 0.666 ಬರುತ್ತೆ. 0.67 ಸರ್ ಇದನ್ನ 0.67 ಆಯ್ತಾ? ಇದಕ್ಕೆ ನೋ ಯೂನಿಟ್ ಮೈನಸ್ ಪರವಾಗಿಲ್ಲ, ಯಾಕಂದ್ರೆ V ಮೈನಸ್ ಇರುತ್ತೆ, ಅದು ಮೈನಸ್ ಆಗುತ್ತೆ. ಪರವಾಗಿಲ್ಲ, ಅದೇನು ಪ್ರಾಬ್ಲಮ್ ಆಗಲ್ಲ. ಏನು ಡೌಟ್ ಇನ್ ದಿಸ್? ಅಂಡರ್ಸ್ಟೂಡ್? ಇದು U ಮೈನಸ್ ಆಗಿರುತ್ತಲ್ಲ, ಅದಕ್ಕೆ ಅದನ್ನು ಆನ್ಸರ್ ಏನಾಗಿರುತ್ತೆ ನಿಮ್ಗೆ? ಮೈನಸ್ ಅಲ್ಲಿ ಬರುತ್ತೆ. ಏನೇ ಡೌಟ್? ಡೌಟ್ ಇದೆಯಾ ಏನಾದ್ರು? ಇವಾಗ ಇದನ್ನ ಏನ್ ಮಾಡಿ ಅಂದ್ರೆ, ಇವಾಗ M ಗೊತ್ತಾಯ್ತಾ? ಈ ಫಾರ್ಮುಲಾ ಹಾಕೊಳ್ಳಿ. M is equal to
ಏನ್ ಫಾರ್ಮುಲಾ m is equal to HI/HO. m ನ ಬಂದಿದ್ದಲ್ಲ ಇದನ್ನ ಡೆಸಿಮಲ್ಸ್ ಇದಾಕ್ಬೇಡಿ ಫ್ರಾಕ್ಷನ್ 2/3 ಬಂದಿತ್ತಲ್ಲ Yes, sir. 2/3 is equal to HI ಎಷ್ಟಿದೆ ನೋಡಿ ಗೊತ್ತಿಲ್ಲ HI ಇದೇನಾಯ್ತು 5 ಹಾಕ್ಬಿಡಿ 5 ಈ ಕಡೆ ಕಳಿಸ್ಬಿಡಿ 5 to 2 by 3. ಅವಾಗ ಏನಾಗುತ್ತೆ ಈ ಕಡೆ ಹೋದ್ರೆ ಏನಾಯ್ತು 5 2s is equal to HI divided by 3 ನಾ Yes, sir. ಮೈನಸ್ ಇರುತ್ತೆ ಆಕ್ಚುಲಿ ಮೈನಸ್ ಬಂದಿದೆಯಲ್ಲ ಓಕೆ ಇದೇನಾಯ್ತು -10/3 ಅವಾಗ ಎಷ್ಟಾಯ್ತು HI ವ್ಯಾಲ್ಯೂ ಎಷ್ಟು ಬರ್ಬೇಕು ನಿಮಗೆ -3.3333 ಅಷ್ಟೇ ಇರ್ಬೇಕು 4 ಮಾಡಂಗಿಲ್ಲ ಯಾಕಂದ್ರೆ ನೆಕ್ಸ್ಟ್ ನಂಬರ್ 3 ನೇ ಇರುತ್ತಲ್ಲ ಆಮೇಲೆ ಇದು ಬರೀಬೇಕು ನೇಚರ್ ಫಸ್ಟ್ ಡಯಾಗ್ರಾಮ್ ಬರ್ಬಿಟ್ಟು ಆಮೇಲೆ ನೇಚರ್ ಬರೀ ಅಂತ ಇದು ಓ ಇದು ಇದು ಇದೇನಿದು F1 2F1 ಇದು F2 2F2 ಕರೆಕ್ಟಾ ಎಲ್ಲಿದೆ ಆಬ್ಜೆಕ್ಟ್ where will be the object 25 ನೋಡಿ ಇಲ್ಲಿದೆ ಆಬ್ಜೆಕ್ಟ್ ಎಲ್ಲಿದೆ beyond 2F1 ಯಾಕಂದ್ರೆ 25 ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ FS 10 ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಸ್ವಲ್ಪ ಇದು ಸಖತ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಇಲ್ಲದ ಮಾರ್ಕ್ಸ್ 1 ಮಾರ್ಕ್ ಆರಾಮಾಗಿ ಕಳ್ಕೊಂತೀರಾ ಇಲ್ಲಿ ಸ್ವಲ್ಪ ತಲೆ ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ F ಎಷ್ಟಿದೆ ನೋಡು 10. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು 10. ಇಲ್ಲಿಂದ ಇಲ್ಲಿಗೆ ಎಷ್ಟು 10 plus 20 25 ಅಂದ್ರೆ ಅದರಿಂದ ಹಿಂದೆ ಮುಂದೆ ಹೋಗ್ಬೇಕು ಅನ್ನೋದು ತಲೆಯಲ್ಲಿ ಇಡಬೇಕು ಆ ತಲೆ ಉಪಯೋಗಿಸಿಲ್ಲ ಅಂದ್ರೆ ನಿಮ್ಗೆ ಹೋಯ್ತು ಡಯಾಗ್ರಾಮ್ ಬರ್ದಿಲ್ಲ 1 ಮಾರ್ಕ್ ಕಟ್ 4 ಮಾರ್ಕ್ ಸಮ್ ಇದು ಕೊಟ್ಟಿದ್ದಾರೆ ಇದು ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಪೇಪರ್ ಸಮ್ ಇದು ಅರ್ಥ ಆಯ್ತಲ್ವಾ ಸೊ ನನಗೆ ಬೋರ್ಡ್ ಎಕ್ಸಾಮ್ ಎಲ್ಲಾನು ಅದು ಏನೇನು ಇರುತ್ತೆ ಎಲ್ಲ ಹಾಕಿ ಆ ಸಮ್ಸ್ ಮಾಡ್ಸಿರ್ತೀನಿ ಇದು ಬರ್ಕೊಂಡು ಇವಾಗ ನೋಡಿ ಇವಾಗ ಹಿಂಗೊಂದು ಹಾಕ್ಬೇಕಾ between F2 and F2 ಏನಾಗ್ಬೇಕು ಹಿಂಗೊಂದು image. ಆಮೇಲೆ ಇನ್ನೊಂದು ಯಾವ್ದು ಹಿಂಗ್ ಹೋಗ್ಬೇಕಾ between F2 and 2F ಆಮೇಲೆ ಹೋಗ್ಬೇಕು between F2 and 2F2 ಕರೆಕ್ಟಾ ಎಲ್ಲಿ ರೀಚ್ ಆಗುತ್ತೆ ಇಲ್ಲೇ ನೋಡಿ ವಿ ಎಷ್ಟು ಬಂದಿದೆ ನಮಗೆ 16.67 ನೋಡಿ ನಿಮಗೆ ಎಷ್ಟು ಬಂದಿದೆ 16.67 60 ಇಲ್ಲಿಂದ 10 ಇಲ್ಲಿಂದ 20 ಆಗೋಯ್ತು ಆ 20 ಮಧ್ಯದಲ್ಲಿ 16.6 ಇರುತ್ತೆ ಅಂದ್ರೆ ನೋಡು ಇಲ್ಲಿದೆ ನಿಮ್ದು ಆಬ್ಜೆಕ್ಟ್ image ದೊಡ್ಡದು ಇದೇನಾಯ್ತು ಚಿಕ್ಕದು ಡಿಮಿನಿಶ್ ಇವಾಗ ಬರೀರಿ ಏನ್ ನೇಚರ್ Diminished. ರಿಯಲ್ ಇನ್ವರ್ಟೆಡ್ ಡಿಮಿನಿಶ್ ಇಷ್ಟು ಬರೆದ್ರೆ ಯಾವಾಗ 2020 ಅಲ್ಲೋ 20 ಅಲ್ಲಿ ಅನ್ಸುತ್ತೆ ಈ ಪೇಪರ್ ಈ ಕ್ವಶನ್ ಕೊಟ್ಟಿದ್ರು ಅವ್ರಿಗೆ 4 ಮಾರ್ಕ್ಸ್ ಇಷ್ಟು ಬರೆದ್ರೆ 4 ಮಾರ್ಕ್ಸ್ ಸಿಕ್ಕಿರುತ್ತೆ ಕರೋನಾಗಿಂತ ಒಂದು ವರ್ಷ ಅಂದ್ರೆ ಅವ್ರು ಲಾಸ್ಟ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ಕೊರೋನಾ ಬಂತು ಇವು ಕೊಟ್ಟಿದ್ದಾರೆ ಎಫ್ ಕೊಟ್ಟಿದ್ದಾರೆ ಬಿ ನ ಏನ್ ಮಾಡಬೇಕು ಫೈಂಡ್ ಮಾಡಬೇಕು ಪೊಸಿಷನ್ ಆಫ್ ದ ಏನಾಯ್ತು ಆಬ್ಜೆಕ್ಟ್ ವಿಲ್ ಬಿ ಪ್ಲೇಸ್ಡ್ ಅಟ್ ಫೋಕಲ್ ಲೆಂತ್ 10 cm ಪೊಸಿಷನ್ ಫೈಂಡ್ ಮಾಡಬೇಕು ಆ ಇಮೇಜ್ ವಿ ಕ್ವೆಶ್ಚನ್ ಮಾರ್ಕ್ ಆಮೇಲೆ ಸೈಜ್ ಆಫ್ ದ ಇಮೇಜ್ ಫೈಂಡ್ ಮಾಡಬೇಕು ಎಚ್ ಇದೆಂತ ಲೆನ್ಸ್ converging lens convex ಕಾನ್ವರ್ಜಿಂಗ್ ಮಿರರ್ ಅಂದ್ರೆ ಕಾನ್ಕೇವ್ ಆಗ್ಬಿಡುತ್ತೆ ಆದ್ರೆ ಕಾನ್ವರ್ಜಿಂಗ್ ಲೆನ್ಸ್ ಅಂದಾಗ ಕಾನ್ವೆಕ್ಸ್ ಲೆನ್ಸ್ ಆಗುತ್ತೆ ಓಕೆ ಫಾರ್ಮುಲಾ ಲೆನ್ಸ್ ಫಾರ್ಮುಲಾ ಬರೀರಿ 1/f is equal to 1/e minus 1/e because convex ಇದು ಪಾಸಿಟಿವ್ ಆಯ್ತು ಇದು ಈ ಕಡೆ ಕಳಿಸಿ v ಬೇಕಲ್ಲ ಮೈನಸ್ ಆಯ್ತು f will be 10 u will be 25 10 and 25 LCM is 50 so multiply 25 is there multiply 2 so both the sides become 50 and here 5 ones are 5 minus is 2/50 is 1/v reciprocal 50/3 minus 50/3 ಅದದ್ದು ಮಾಡಿದಾಗ 16 ಇದು ಡಿವೈಡ್ ಮಾಡಿದ್ರೆ 16.67 ಬರುತ್ತೆ ರೌಂಡ್ ಆಫ್ ಮಾಡಿದ್ರೆ 16.67 magnification formula e by u ನೆಗೆಟಿವ್ ಮೈನಸ್ ಇದರ ಫ್ರಾಕ್ಷನ್ ತಗೊಳ್ಳಿ ಡೆಸಿಮಲ್ ತಗೊಳ್ಳಿ ಇದು ರೆಸಿಪ್ರೋಕಲ್ ಮಾಡಿ ಕ್ಯಾನ್ಸಲ್ ಮಾಡಿ 2/3 ಬರುತ್ತೆ again you convert it you will get 0.67 once you find m you go to m hi by ho
m ನ ಸಬ್ಸ್ಟಿಟ್ಯೂಟ್ ಮಾಡಿ ಫ್ರಾಕ್ಷನ್ ಬಂದಿರೋದು 2/3 ಗೊತ್ತಿಲ್ಲ HO ವ್ಯಾಲ್ಯೂ ಕೊಟ್ಟಿದ್ದಾರೆ Cross ಈ ಕಡೆ ಬಂದ್ರೆ ಕ್ರಾಸ್ ಮಲ್ಟಿಪ್ಲೈ 10/3 ಆಗುತ್ತೆ ಸೊ -3.3 ಸೆಂಟಿಮೀಟರ್ ಬಂತು. ಅದರ ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಬರೀಬೇಕಾದ್ರೆ ನೋಡ್ಕೊಳ್ಳಿ U25 ಅಲ್ಲಿ ಇದೆ F ಇಂದ 10 10 ಇದೆಲ್ಲ 10 10 10 10 ಇರುತ್ತೆ. 10 + 10 20 25 ಅಂದ್ರೆ ಇದು ಹಿಂದಕ್ಕೆ ಸ್ವಲ್ಪ ಆ ಕಡೆ ನಮ್ಗೆ V ಎಲ್ಲಿ ಬಂದಿದೆ ನೋಡ್ಕೊಳ್ಳಿ 16 ಇದು 10 + 20 ಆಗಿಬಿಡುತ್ತೆ. 10 ಆದ್ಮೇಲೆ 20 ಒಳಗಡೆ ಬರಬೇಕು. 6 plus. ಸೊ ಅಲ್ಲಿ ಮಧ್ಯದಲ್ಲಿ ಹಿಂಗೆ ಹಾಕಿ ಡಿಮಿನಿಶ್ಡ್ ಇದು ರಿಯಲ್, ಈ ಕಡೆ ರೈಟ್ ಸೈಡ್ ಬಂದ್ರೆ ರಿಯಲ್, ಇನ್ವರ್ಟೆಡ್ ಅಂಡ್ ಡಿಮಿನಿಶ್ಡ್. ಎನಿ ಡೌಟ್ ಇನ್ ದಿಸ್? ನೆಕ್ಸ್ಟ್ ಕ್ವೆಶ್ಚನ್. U ಕರೆಕ್ಟಾ? ಎನಿ ಡೌಟ್ ಇನ್ ದಿಸ್? ಎಂತ ಲೆನ್ಸ್ ಇದು? ಕಾನ್ಕೇವ್ ಕೇವ್ ಕಾನ್ ಕೇವ್ ಕಾನ್ಕೇವ್ ಲೆನ್ಸ್ ಅಂದ್ರೆ ಏನ್ ಮಾಡ್ಬೇಕು ಈಗ ನಾವು? ಎಲ್ಲ ಮೈನಸ್ ಇದು ಮೈನಸ್ ಅದು ಮೈನಸ್ ಮೈನಸ್ ಇಂಟು ಮೈನಸ್ ಏನಾಯ್ತು? ಸ್ಟಾರ್ಟಿಂಗ್ ಅಲ್ಲಿ ಫಾರ್ಮುಲಾ ಬರಿಬೇಕಂತ. ಯಾವುದು ಫಾರ್ಮುಲಾ ಫಾರ್ಮುಲಾ ಹಂಗೆ ಮಾಡಿ. ಒಂದು ಕೆಲಸ ಮಾಡಿ, ಫಾರ್ಮುಲಾ ಫಸ್ಟ್ ಬರೆದು ಬಿಡಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಕನ್ವೆನ್ಷನ್ ಹಾಕಿ. ನಾನು ಎಂದ್ರು ಏನೋ ಟೈಮ್ ಸಣ್ಣ ಯಾಕೆ ವೇಸ್ಟ್ ಮಾಡೋದು? ಫಾರ್ಮುಲಾ ಫಸ್ಟ್ ಬರೆದು ಬಿಡಿ. ಇಲ್ಲಿ ಸೈನ್ ಕನ್ವೆನ್ಷನ್ ಇಲ್ಲ. ಮೈನಸ್ ಮೈನಸ್ ಯಾಕೆ? ಎಂತ ಲೆನ್ಸ್ ಇದು? ಕಾನ್ಕೇವ್ ಕಾನ್ವೆಕ್ಸ್ ಆಗಿದ್ರೆ ಇದೊಂದು ಮೈನಸ್ ಆಗೋದು. ಎರಡು ಮೈನಸ್ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನೀನ್ ಬರ್ಸ್ಬಿಟ್ಟಿದ್ದೀನಿ ನಾನು ಸೈನ್ ಕನ್ವೆನ್ಷನ್. ಇವಾಗ -1/f ಮೈನಸ್ ಮೇಲೆ ಬರುತ್ತೆ. ಇದು -1/v ಮೈನಸ್ ಇಂಟು ಮೈನಸ್ ಏನಾಯ್ತು? ನಮ್ಗೆ ಏನ್ ಬೇಕಾಗಿರೋದು? u. ಈ v ಈ ಕಡೆ ಕಳಿಸ್ಬಿಡು. v ಏನ್ ಮಾಡ್ಬಿಡು? u ಅಲ್ಲೇ ಇರ್ಲಿ. -1/v ಈ ಕಡೆ ಬಂದ್ರೆ ಏನಾಗುತ್ತೆ? -1/f plus 1/v is equal to 1/. any doubt? No sir. ಇದು -1/v ಈ ಕಡೆ ಬಂದ್ರೆ +1/v. ಇದು 1/u ಹಂಗೆ ಇದೆ. ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. -1 f ಎಷ್ಟಿದೆ? 15 ಪ್ಲಸ್ v ಎಷ್ಟಿದೆ? 15 ಗೂ 10 ಗೂ 30 LCM. ಅಲ್ಲ 2 ಮಲ್ಟಿಪ್ಲೈ ಮಾಡ್ರಿ. 3 ಇಲ್ಲಿ 3 ಮಲ್ಟಿಪ್ಲೈ ಮಾಡಿ. ಕರೆಕ್ಟಾ? ಆಮೇಲೆ ಏನ್ ಮಾಡ್ಕೊಳ್ಳಿ? ಓಕೆ, ಇಲ್ಲಿ ನೋಡಿ ಎರಡು ಕಡೆ 30 ಆಯ್ತಾ? ಇಲ್ಲೂ 30 ಇಲ್ಲೂ 30 ಒಂದೇ 30 ಬಂದ್ಬಿಡಿ. ಇಲ್ಲಿ -1 × 2 -2 1 2 1 2 ಮೈನಸ್ ಇದೆ -2. ಇಲ್ಲಿ ಪ್ಲಸ್ ಇದೆ +1 × 3 3 is equal to 1/u. ಕರೆಕ್ಟಾ? ಆ 3 ನಲ್ಲಿ 2 ಹೋದ್ರೆ ಎಷ್ಟಾಯ್ತು? 1/30. ಬಿಗರ್ ನಂಬರ್ ಹ್ಯಾಸ್ ಪ್ಲಸ್, ಸೊ +1 is equal to 1/u. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಎರಡು ಡೆಸಿಪ್ರೋಕಲ್ ಮಾಡ್ಬಿಡೋಣ. ನಮ್ಗೆ u ಬೇಕು. ಉಲ್ಟಾ ಮಾಡ್ಬಿಟ್ರೆ u ಮೇಲೆ ಹೋಗುತ್ತೆ, ಇಲ್ಲಿ ಉಲ್ಟಾ ಮಾಡಿದ್ರೆ 30 ಮೇಲೆ ಹೋಗುತ್ತೆ. ಸೊ u is equal to ಎಷ್ಟಾಯ್ತು? 30. ಇಷ್ಟು ಬರೆದ ಮೇಲೆ ನೋಡಿ u ಆಕ್ಚುಲಿ ಏನಿದೆ ವ್ಯಾಲ್ಯೂ ಅದಕ್ಕೆ ಇಲ್ಲ. ಒಂದೊಂದ್ಸರಿ ಆನ್ಸರ್ ಡೈರೆಕ್ಟ್ ಆಗಿ ನಿಮ್ಗೆ ಬರಲ್ಲ. ಬಟ್ ನೀವು ಸೈನ್ ಕನ್ವೆನ್ಷನ್ ಮಾಡಿದ್ರೆ 30 ಆನ್ಸರ್ ಬರಲ್ಲ. ಮಾಡ್ಬಿಟ್ಟು ಒಂದೊಂದ್ಸರಿ ಮೈನಸ್ ಬಂದಿಲ್ಲ ಅಂದ್ರೆ ನೀವೇ ಹಾಕ್ರಿ, ಏನ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಯು ಆಯ್ತಾ? ಇವಾಗ ಇನ್ನೇನಿಲ್ಲ, ಮುಗೀತು. ನೇಚರ್ ಬರ್ದ್ಬಿಡ. ನೇಚರ್ ಆಮೇಲೆ ಡಯಾಗ್ರಾಮ್ ಫಸ್ಟ್ ಬರ್ದ್ಬಿಡ. ಎಂತ ಲೆನ್ಸ್ ಇದು? ಕಾನ್ಕೇವ್ ಒಳಗಡೆ ಕಾನ್ಕೇವ್ ಲೆನ್ಸ್ ಅಲ್ಲಿ ಡಯಾಗ್ರಾಮ್ ಕೇಳಿದ್ರೆ ಒಂದೇ ಕೇಳೋದು. ಆ ಇನ್ಫಿನಿಟಿ ಕೇಳಲ್ಲ. ಇನ್ನೊಂದಿದೆಯಲ್ಲ, ಇದೇನಿದು? ಝೀರೋನಾ? ಇದೇನಿದು? 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 ನೋಡಿ ಎಲ್ಲಿದೆ ಆಬ್ಜೆಕ್ಟ್? ಎಷ್ಟು ಬಂತು ಆಬ್ಜೆಕ್ಟ್ ಗೆ? -30. ಇಲ್ಲಿ ಎಷ್ಟಿದೆ ನೋಡು? ಎಫ್ ಎಷ್ಟಿದೆ? 15 ಅಂದ್ರೆ 30 ಇಲ್ಲಿ ಬರುತ್ತೆ. ಇದು ನೋಡ್ಕೊಬೇಕು. ಇದು F15 ಅಂದ್ರೆ ಇಲ್ಲಿಂದ ಇಲ್ಲಿ 15 + 15 ಎಷ್ಟಾಯ್ತು? ಇಲ್ಲಿ ಇಡಬೇಕು ಆಬ್ಜೆಕ್ಟ್ ಮೇಲೆ. ಅದನ್ನೇ ನೋಡ್ತಾರೆ. ಮೈನಸ್ ಅಂದ್ರೆ ಹಿಂದೆ ಅಂತ, ಪಾಸಿಟಿವ್ ಅಂದ್ರೆ ಮುಂದೆ. ನೋಡಿ, ಒಂದು ಪ್ಯಾರಲಲ್ ಲೈನ್, ಒಂದ್ ಏನ್ ಮಾಡ್ಬೇಕು? ಎಂತ ಲೈನ್ ಹಾಕ್ಬೇಕು? ಪ್ಯಾರಲಲ್ ಲೈನ್ ಏನಾಗುತ್ತೆ? ಯಾವತ್ತೋ ಡೈವರ್ಟ್. ಇದ್ರ ಮೇಲೆ ನೋಡಿ, ಇಲ್ಲಿ ಹೋಗುತ್ತೆ. F1 ಗೆ ಹೋಗುತ್ತೆ. ಇಮ್ಯಾಜಿನ್ F1. ಕರೆಕ್ಟ್. ಪ್ಯಾರಲಲ್ ಲೈನ್ ಆಲ್ವೇಸ್ ಡೈವರ್ಜ್, ಬಟ್ ಅದು ಬ್ಯಾಕ್ ಸೈಡ್ ಲೈನ್ ಯಾವ್ದು ಮೀಟ್ ಆಗಬೇಕು? F1 ಇನ್ನೊಂದು ಹೋಗಿ ಹಾಕ್ಬಿಡಿ. ಎಲ್ಲಿ ಬಂತು ನೋಡಿ, ಇಲ್ಲಿ ಬಿಟ್ವೀನ್ F1 and ನೇಚರ್ ಬೈ ವರ್ಚುಯಲ್ ಎರೆಕ್ಟ್ ಡಿಮಿನಿಶ್ ಎರೆಕ್ಟ್ ಡಿಮಿನಿಶ್ ಡಿಮಿನಿಶ್.
Any doubt? No, sir. Understood? Yes, sir. Easy or difficult? Easy, sir. ಕರೆಕ್ಟಾ? ಎಲ್ಲ ಏನ್ ಮಾಡ್ಬೇಕು? ಕಾನ್ಕೇವ್ ಮಿರರ್ ಅಂದ್ರೆ ಏನು? ಇದು ನೆಗೆಟಿವ್. ಅದು ನೆಗೆಟಿವ್ ಇದು ನೆಗೆಟಿವ್ ಕರೆಕ್ಟಾ? ಎನಿ ಡೌಟ್ ಇನ್ ದಿಸ್? ಅವನು ನೆಗೆಟಿವ್ ಇವಾಗ ಏನ್ ಮಾಡ್ಬೇಕು? ಸೊ ಮೈನಸ್ 1/f ಮೈನಸ್ 1/v Minus 1 by u. ನಮ್ಗೆ ಬೇಕಾಗಿರೋದು v ತಾನೇ. ಹ್ಮ್. v ಈ ಕಡೆ ತಗೊಂಡು f ನ ಕಡೆ ಕಳಿಸ್ಬೇಕು. Okay. ಮೈನಸ್ 1/v ಈ ಕಡೆ ಬಂದು ಮೈನಸ್ 1/f ಆ ಕಡೆ ಬಂದ್ರೆ ಅದು ಸಪರೇಟ್ ಆಗಿ ಸಿಗುತ್ತೆ. Minus 1 by u. ಈ ಕಡೆ ಕಳಿಸಿ. u ಇಲ್ಲೇ ಇರಲಿ ಪಾಪ, ಅದು ಹಂಗೆ ಇರಲಿ, ಅದೇನ್ ಬೇಡ, ಅದ್ರ ವ್ಯಾಲ್ಯೂ ಇದೆ ನೋಡಿ. ಈ ಮೈನಸ್ 1/v ಈ ಕಡೆ ತಗೊಂಡ್ರೆ ಏನಾಯ್ತು? ಪ್ಲಸ್ 1. ಮೈನಸ್ 1/f ಆ ಕಡೆ ಹೋದ್ರೆ ಏನಾಯ್ತು? ಪ್ಲಸ್ 1. ಇದು ಇವ್ರ ಮನೆಯಿಂದ ನಮ್ಮ ಮನೆಗೆ ಬಂತು, ಇದು ನಮ್ಮ ಮನೆಯಿಂದ Sir, plus 1 by v. Minus. ಪ್ಲಸ್ ಇದು. ಅದೇ ಮೈನಸ್ ಇಲ್ಲ ಬರಲ್ಲ. ಇಲ್ಲ, ಅದೇನೋ ಹಿಂದೆ ಬಂದಿದೆ. ಸರಿ. ಇದು ಈ ಕಡೆ ಬಂತು 1/. ಅದ ಆ ಕಡೆ ಹೋಯ್ತು 1 by ಮೈನಸ್ 1 by u. ಅಯ್ಯೋ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 1/v is equal to 1/18 minus 1 by 27. correct LCM. 18 3 is a 54 is the LCM. ಇಲ್ಲಿ 3 ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 2 ಮಲ್ಟಿಪ್ಲೈ ಮಾಡಬೇಕು, ಇದು ಪ್ಲಸ್ 54 ಬರೋದು ಆನ್ಸರ್. ಅದೇ ನೀವು ಮೈನಸ್ ಮಾಡಬಹುದು. ಇಲ್ಲ ಅದು ಮಾಡಬೇಕು. ನೋಡಿ 1/v is equal to ಕೆಳಗಡೆ 54 3 minus 2 1 by 54 reciprocal 54. V is equal to 54 centimeter ಕನ್ಫ್ಯೂಷನ್ ಏನಾಗಬೇಕು? minus 54. ಏನು ಡೌಟ್ ಇನ್ ದಿಸ್? v/u m is equal to ಮೈನಸ್ ಫಾರ್ಮುಲಾ ಅದು. v ಅಂದ್ರೆ ಏನಿದೆ? ಸರ್ ಮೈನಸ್ ಚಾನ್ಸ್ ಇಲ್ಲ, ಪ್ಲಸ್ ಬರೋದು ಆನ್ಸರ್. ಎಲ್ಲ ರಾಂಗ್ ಮಾಡಿದ್ರೆ ನೋಡಿ, ಏನ್ ರಾಂಗ್ ಮಾಡ್ಕೊಂಡಿದ್ರ ಗೊತ್ತಿಲ್ಲ ನನಗೆ. ಯಾವ ರಾಂಗ್ ಮಾಡಿದೆ? ಈ ಫಾರ್ಮುಲಾ ಈಗ ಪ್ಲಸ್ ಹಾಕೊಂಡಿದ್ರಾ? ಹೌದು ಮೈನಸ್ ಆಗುತ್ತೆ. ಇದು ಮೈನಸ್ ಆಯ್ತು, ಇದು ಏನಾಯ್ತು? ಅದರ ಪ್ಲಸ್ ಆಗುತ್ತೆ. ಇದು v ಈ ಕಡೆ ಹೋದ್ರೆ ಪ್ಲಸ್. ತಡಿ ಮೈನಸ್ 1/f ಅವ್ರಿಗೆ ಹೇಳ್ತೀನಿ ತಡಿ. ಯಾವ್ದು ಈ ಕಡೆ ಕಳಿಸ್ದೆ ನೀನು? ಯು ಯು ಹಿಂಗ್ ಬಂತ ಪ್ಲಸ್ ಆಯ್ತಾ? ಇಸ್ ಈಕ್ವಲ್ ಟು ಮೈನಸ್ 1/f 1/v V. So added f. 1/v ರೈಟಾ? ಇದು ಮೈನಸ್ 1/f ಎಷ್ಟಿದೆ? 18 ಇದೆಷ್ಟಿದೆ? ಇಸ್ ಈಕ್ವಲ್ ಟು ಎಷ್ಟಾಯ್ತು? minus 1 by v. ಇದೆಷ್ಟಾಯ್ತು ಇವಾಗ ಇಲ್ಲಿ? ಇಂಟು 3 ಇಂಟು 3 ಇಂಟು 2 into 2. ಇದು ಮೈನಸ್ 3 ಪ್ಲಸ್ 2 ಡಿವೈಡೆಡ್ ಬೈ 54 ಇಸ್ ಈಕ್ವಲ್ ಟು ಮೈನಸ್ 1/v. ಮೈನಸ್ 1/54 ಇಸ್ ಈಕ್ವಲ್ ಟು ಮೈನಸ್ 1/v. ಮೈನಸ್ Minus cancel. ಇಸ್ ಈಕ್ವಲ್ ಟು 54. ಅದೇ ಸೇಮ್. ಮೈನಸ್ ತಾನೇ ಇರುತ್ತೆ. ಮೈನಸ್ ಹಾಕೋಬೇಕಂದ್ರೆ ಒಂದು ಅದನ್ನೇ ನಾನು ಅದನ್ನೇ ಮಾಡಿದ್ರಲ್ಲ, ಅದು ತಗೊಂಡು. ಅಲ್ಲ ನಿಮ್ಮ ಆನ್ಸರೇ ಮೈನಸ್ ಅಂತ ಅಂದ್ರು. ಆನ್ಸರ್ ಬರೋದು ಪ್ಲಸ್ ಅಲ್ಲಿ, ನಾವು ಹಾಕ್ಬೇಕಾಗಿರೋದು ಮೈನಸ್ ಅಲ್ಲಿ. ಹಾಗೆ ಮಾಡಿ. ಈಗ ಯು ಎಷ್ಟು? 18. ಸೊ m is equal to ನೋಡಿ 18 1 18 18 3 is 54 ಮೈನಸ್ ಇಂಟು ಮೈನಸ್ ಪ್ಲಸ್ ಸರ್ ಆಗಿದೆ. ಯು 27 27 ಮೈನಸ್ 27 Minus. ನಿಮ್ಗೆ ಏನ್ ಬರುತ್ತೆ ಆನ್ಸರ್? Minus 2. ವೆರಿ ಗುಡ್ ಮೈನಸ್ 2. ಎಸ್ ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದೆಷ್ಟು ಬಂತು? ಮೈನಸ್ 2. ಎಚ್ ಐ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇದು ಸರ್ ಯು ಆರ್ ರೈಟ್, ಈ ಕಡೆ ಕೇಳಿಸ್ಬಿಡಿ. ಮೈನಸ್ 14 is equal to absolutely correct. Yes, finished. That complete. In ಎರಡು ಸಮ್ ಇದೆ.